ಬಳ್ಳಾರಿಯಲ್ಲಿಯೂ ಕೂಡ ಇಡಿ ದಾಳಿ ಮುಂದುವರೆದಿದೆ. ಅಧಿಕಾರಿಗಳ ಪರಿಶೀಲನೆ ಮುಂದುವರೆಸಿದ್ದಾರೆ. ಸಂಸದ ಇ ತುಕಾರಾಂ, ಶಾಸಕ ನಾರಾ ಭರತ್ ರೆಡ್ಡಿ, ಜೆಎನ್ ಗಣೇಶ್, ಕೂಡ್ಲಿಗಿ ಶಾಸಕ ಡಾಕ್ಟರ್ ಎನ್ ಟಿ ಶ್ರೀನಿವಾಸ್ ಇಷ್ಟೂ ಜನರ ಮನೆಯಲ್ಲಿಯೂ ಕೂಡ ಇಡಿ ಏಕಕಾಲಕ್ಕೆ ದಾಳಿಯನ್ನು ಮಾಡಿ ಪರಿಶೀಲನೆ ಮುಂದುವರೆಸಿದೆ. ಜನಪ್ರತಿನಿಧಿಗಳಿಗೆ ಇಡಿ ಅಧಿಕಾರಿಗಳಿಂದ ಪ್ರಶ್ನೆಗಳ ಸುರಿಮಳೆನೇ ಆಗ್ತಾ ಇದೆ. ಲೋಕಸಭಾ ಎಲೆಕ್ಷನ್ ವೇಳೆಯಲ್ಲಿ ಹಣ ಹಂಚಿಕೆಯಾಗಿರುವ ಆರೋಪ ಕೇಳಿಬಂದಿತ್ತು. ಬಳ್ಳಾರಿ ನಗರ, ಕಂಪ್ಲಿ, ಒಂದು ಕಡೆ ಸಂಡೂರು, ಬಳ್ಳಾರಿ ಗ್ರಾಮೀಣ, ಕೂಡ್ಲಿಗಿ ಕ್ಷೇತ್ರಗಳಿಗೆ ಹಣ ಹಂಚಿಕೆಯಾಗಿದೆ ಎಲೆಕ್ಷನ್ ಟೈಮಲ್ಲಿ. ಅದು ವಾಲ್ಮೀಕಿ ನಿಗಮದ ಹಣ ಆಗಿತ್ತು. ಅದನ್ನು ಎಲೆಕ್ಷನ್ ಪರ್ಪಸ್ ಅಥವಾ ಚುನಾವಣಾ ಉದ್ದೇಶಕ್ಕೆ ಬಳಸಲಾಗಿದೆ ಅಂತ ಆರೋಪ ಕೇಳಿಬಂದಿತ್ತು. ನಾಗೇಂದ್ರ PA ಬಳಿಯಲ್ಲಿ ಸಿಕ್ಕಂಥ ಡೈರಿ ಮಾಹಿತಿ ಆಧರಿಸಿ ಇಡಿ ಪ್ರಶ್ನಾವಳಿಯನ್ನು ಮಾಡ್ತಾ ಇದೆ. ವಾಲ್ಮೀಕಿ ನಿಗಮದ ಹಣದ ಬಗ್ಗೆ ಮಾಹಿತಿ ಇಲ್ಲ ಅಂತ ಶಾಸಕ ಭರತ್ ರೆಡ್ಡಿ ಹೇಳಿದ್ದಾರೆ. ನನ್ನ ಗೆಲುವಿಗೋಸ್ಕರವಾಗಿ ಹಣನೇ ಹಂಚಿಕೆ ಮಾಡಿಲ್ಲ, ನಾನು ಗೆಲ್ಲಕ್ಕೋಸ್ಕರ ಹಣನೇ ಕೊಟ್ಟಿಲ್ಲ ನಾನು ಅಂತ ನಾರಾ ಭರತ್ ರೆಡ್ಡಿ ಹೇಳಿರೋದು. ಹಣ ವರ್ಗಾವಣೆಗೂ ನನ್ನ ಗೆಲುವಿಗೂ ಏನೇನೂ ಸಂಬಂಧ ಇಲ್ಲ ಅಂತ ಸಂಸದ ತುಕಾರಾಂ ಹೇಳಿದ್ದಾರೆ. ಕಂಪ್ಲಿಯ ಮನೆಯಲ್ಲಿ ಶಾಸಕ ಗಣೇಶ್ಗೂ ಪ್ರಶ್ನೆಗಳ ಸುರಿಮಳೆಯಾಗಿದೆ. ಯಾವ ಹಣ ಕಂಪ್ಲಿಗೂ ಬಂದೇ ಇಲ್ಲ, ಕಂಪ್ಲಿಗೆ ಯಾವುದೇ ಹಣ ಕೂಡ ಬಂದಿಲ್ಲ ಸ್ವಾಮಿ ಅಂತ ಶಾಸಕ ಗಣೇಶ್ ಉತ್ತರಿಸಿದ್ದಾರೆ. ಶಾಸಕ ನಾಗೇಂದ್ರ ಆಪ್ತರನ್ನು ಕರೆಸಿ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. ಶಾಸಕರು, ಸಂಸದರ ಪ್ರತಿ ಹಂತದ ಹೇಳಿಕೆಯನ್ನು ಇಡಿ ದಾಖಲು ಮಾಡಿಕೊಳ್ತಾ ಇದೆ. ಇದೀಗ ಅವ್ರನ್ನೂ ಕೂಡ ಕರೆಸಬಹುದು. ನಾಗೇಂದ್ರ